ಕುಂಭರಾಶಿಯವರಿಗೆ ಸ್ವಪ್ನದ ಬಲ, ಕನಸಿನ ಶಕ್ತಿಯ ವಿಚಾರಗಳನ್ನು ಇವರಲ್ಲಿ ತಿಳಿಸ್ತಾನೆ. ಯಾಕೆಂದರೆ ಕನಸಿಗೂ ಕೂಡ ಅದ್ಭುತವಾದ ಶಕ್ತಿ ಇರುತ್ತೆ. ಕುಂಭರಾಶಿಯವರಿಗೆ ಅದ್ಭುತ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಶಕ್ತಿ ಕನಸಿಗಿದೆ. ಆದರೆ ಅದನ್ನೇ ತಿಳ್ಕೊಳ್ಬೇಕು ಹೇಗೆ ಎತ್ತ ಅಂಥೇಳಿ. ಬಹಳ ಇಂಪಾರ್ಟೆಂಟ್ ವಿಡಿಯೋ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಇದು ರೀಚ್ ಆಗಬೇಕು, ತಲುಪಬೇಕು ಅವರಿಗೆ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಯೂಟ್ಯೂಬ್ ನೋಡ್ತಾ ಇದ್ದಾರೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮ್ ಅನ್ನೋದರ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ ಓದ್ತಾ ಇರ್ತೇನೆ. ಕನಸು ಅಂದ ತಕ್ಷಣ ಬಹಳ ಮುಖ್ಯವಾಗಿ ಭಯ ಆಗ್ತದೆ. ಯಾಕೆಂದರೆ ಕೆಟ್ಟ ಕನಸುಗಳು ಜಾಸ್ತಿ, ಕೆಟ್ಟ ಕನಸುಗಳು ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಅದೇ ಒಂದು ದೊಡ್ಡ ಚಿಂತೆ ಆಗಿಬಿಡುತ್ತೆ. ಕೆಟ್ಟ ಕನಸುಗಳಿಂದಾಗಿಯೇ ಭಯ, ಅಂದರೆ ಭಯ, ಕೆಟ್ಟ ಕನಸು ಬಿದ್ದು ಭಯ ಆಗುವಂಥದ್ದು, ಮಾನಸಿಕ ಒತ್ತಡ, ನಿದ್ರೆ ಇಲ್ಲ, ನಿದ್ರೆನೇ ಬರಲ್ಲ, ಈ ಥರದ ಸಮಸ್ಯೆಗಳು, ಮನಃಶಾಂತಿ ಇಲ್ಲ, ಈ ಥರ ಎಲ್ಲ ಜಾಸ್ತಿ ಇರ್ತದೆ. ಕುಂಭರಾಶಿಯವರಿಗೆ ಹೊಸ ಆಲೋಚನೆಗಳು, ಸ್ವತಂತ್ರವಾದಂಥ ಒಂದು ಮನೋಭಾವ, ಭವಿಷ್ಯದ ಬಗ್ಗೆ ಒಳ್ಳೆಯ ದೃಷ್ಟಿಕೋನ ಇದೆಲ್ಲ ಇರ್ತಕ್ಕಂಥವ್ರೆ. ಆದರೆ ತುಂಬ ಗೊಂದಲಮಯವಾದ ಅಂತಃಕರಣ, ಒಳಗಡೆ ತುಂಬ ಗೊಂದಲ ಇರುತ್ತೆ. ಏಕಾಂತ ಭಾವನೆ ಮತ್ತು ಒತ್ತಡ, ಒಂಟಿಯಾಗಿ ಒಬ್ಬರೇ ಇರಬೇಕು ಅನ್ನೋ ಪ್ರಯತ್ನಗಳು ಅಥವಾ ಏಕಾಂತ ಭಾವನೆ ಇದೆಲ್ಲ ಬಹಳ ಜಾಸ್ತಿ. ಕುಂಭರಾಶಿಯವರಿಗೆ ಕೆಟ್ಟ ಕನಸುಗಳು ಬಿದ್ದಾಗ ಏನಾಗುತ್ತೆ, ತುಂಬ ಜಾಸ್ತಿ ಕೆಟ್ಟ ಕನಸು, ಭಯ ಆಗತಕ್ಕಂಥದ್ದು, ನಿದ್ರೆ ಇರಲ್ಲ, ಮನಃಶಾಂತಿ ಇರಲ್ಲ, ಏಕಾಗ್ರತೆ ಇರಲ್ಲ, ಕಾನ್ಸಂಟ್ರೇಷನ್ ಇರಲ್ಲ. ಏನಾಗುತ್ತೆ, ಇದರಿಂದಾಗಿ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಸೊ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ, ವಿದ್ಯಾರ್ಥಿಗಳಾದರೆ ಸ್ಕೂಲು ಕಾಲೇಜುಗಳಲ್ಲಿ, ಕೆಲಸ ಮಾಡೋದಾದರೆ ಆಫೀಸ್ಗಳಲ್ಲಿ, ಬಿಸ್ನೆಸ್ ಮಾಡೋದಾದರೆ ಅಂಗಡಿಗಳಲ್ಲೋ ಅವರವರ ಬಿಸ್ನೆಸ್ ಜಾಗಗಳಲ್ಲಿ ತುಂಬ ಜಗಳ, ಕಿರಿಕಿರಿ, ಮನಸ್ತಾಪ, ಥೋ ಏನು ಹಿಂಸೆಯಪ್ಪ ಇದು ಅಂತ ಅನ್ಸುತ್ತೆ. ಸ್ಟಾರ್ಟ್ ಆಗಿದ್ದೆಲ್ಲಿ ಕೆಟ್ಟ ಕನಸು, ನಿದ್ರೆ ಇಲ್ಲ, ತುಂಬ ಹಿಂಸೆ. ಈ ನಿದ್ರೆ ಇಲ್ಲ, ಮನಃಶಾಂತಿ ಇಲ್ಲ ಅಂತ. ಸೊ ನಿಮಗೆ ಮನಃಶಾಂತಿ ಬೇಕು, ನಿದ್ರೆ ಬೇಕು, ಕೆಟ್ಟ ಕನಸುಗಳು ಬೀಳಬಾರದು, ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತಂದರೆ ಸ್ವಪ್ನೇಶ್ವರಿ ಮಂತ್ರ ಆರಾಧನೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಯಾವ ಕುಂಭರಾಶಿಯವರು ಸ್ವಪ್ನೇಶ್ವರಿ ಮಂತ್ರ ಪ್ರಯೋಗ ಆರಾಧನೆಗಳು ಮಾಡ್ತಾರೋ ಅವರಿಗೆ ನಿದ್ರೆಯ ಚಿಂತೆ ಇರೋದಿಲ್ಲ. ದುಸ್ವಪ್ನನಾಶಿನಿ, ಕೆಟ್ಟ ಕನಸುಗಳು ಬೀಳೋದಿಲ್ಲ, ಕೆಟ್ಟ ಕನಸುಗಳು ಬೀಳೋದೇ ಇಲ್ಲ. ಅದ್ಭುತವಾದ ಒಳ್ಳೆಯ ಸುಖ ನಿದ್ರೆ ಅನ್ನತಕ್ಕಂಥದ್ದು ಇರುತ್ತೆ. ಒಳ್ಳೆ ಚೆನ್ನಾಗಿ ನಿದ್ರೆ ಮಾಡಿ, ಅಂದರೆ ನಿದ್ರೆ ಜಾಸ್ತಿನೂ ಆಗಬಾರ್ದು, ಚೆನ್ನಾಗಿ ಅವಶ್ಯಕತೆ ಇರುವಷ್ಟು ನಿದ್ರೆ ಮಾಡಿದರೆ ತುಂಬ ಲವಲವಿಕೆಯನ್ನು ಚೆನ್ನಾಗಿರ್ತಾರೆ ಜನ ಅಂತ. ವಿಚಿತ್ರವಾಗಿರ್ತಕ್ಕಂಥ ದುಸ್ವಪ್ನಗಳು ಕಡಿಮೆ ಆಗುತ್ತೆ ಅಥವಾ ನಿಂತು ಹೋಗ್ತದೆ. ಮನಸ್ಸು ಶಾಂತವಾಗಿರಲಿದೆ. ಜೊತೆಗೆ ಮನಸ್ಸಿನ ಗೊಂದಲ ನಿವಾರಣೆ, ಗೊಂದಲಮಯ, ತುಂಬ ಕನ್ಫ್ಯೂಷನ್ಸ್, ಏನು ಒಂದು ತೀರ್ಮಾನ ತಗೊಳಕ್ಕಾಗಲ್ಲ, ಒಂದು ಕಾನ್ಸಂಟ್ರೇಷನ್ ಇರೋದಿಲ್ಲ, ಒಂದು ಕಡೆ ಗಮನ ಏಕಾಗ್ರತೆ ಇರಲ್ಲ, ಒಂದು ಕ್ಲಾರಿಟಿ ಇಲ್ಲ, ಯಾವ ವಿಚಾರದಲ್ಲೂ ಕ್ಲಾರಿಟಿ ಇಲ್ಲ, ಒತ್ತಡ ಜಾಸ್ತಿ ಇರ್ತದಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಸ್ವಪ್ನೇಶ್ವರಿ ಆರಾಧನೆಯನ್ನು ಕುಂಭರಾಶಿಯವರು ಮಾಡಿದ್ರೆ ಒತ್ತಡಗಳು ಕಡಿಮೆ ಆಗುತ್ತೆ, ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಅತೀಯಾಗಿ ಯೋಚನೆ ಮಾಡ್ತಿರ್ತಾರ, ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿರ್ತಾರಲ್ಲ, ಅದೇ ನಿಮಗೆ ತೊಂದರೆ. ಸೊ ಅದು ಕಡಿಮೆ ಆಗುತ್ತೆ. ಸ್ವಪ್ನೇಶ್ವರಿ ಮಂತ್ರ ಆರಾಧನೆ ಮಾಡಬೇಕು. ಹೊಸ ಆಲೋಚನೆಗಳು ತುಂಬ ಚೆನ್ನಾಗಿ ಬರುತ್ತೆ. ಪ್ರಯೋಜನ ಇರತಕ್ಕಂಥ ಆಲೋಚನೆಗಳು ಬರುತ್ತೆ. ಫ್ರೂಟ್ಫುಲ್, ಫಲಪ್ರದವಾಗಿರ್ತಕ್ಕಂಥ ಆಲೋಚನೆಗಳು ಬರುತ್ತೆ. ಇನೋವೇಟಿವ್ ಐಡಿಯಾಸ್, ಸರಿಯಾದ ದಿಕ್ಕು ನಿಮಗೆ ಚೆನ್ನಾಗಿ ಸಿಗುತ್ತೆ. ಸ್ವಪ್ನೇಶ್ವರಿ ಆರಾಧನೆಗಳು, ಯೋಜನೆಗಳು ತುಂಬ ಚೆನ್ನಾಗಿ ಯಶಸ್ವಿಯಾಗುತ್ತೆ. ಭವಿಷ್ಯದ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ಸಿಗುತ್ತೆ. ಸಂಬಂಧಗಳಲ್ಲಿ ಸುಧಾರಣೆ ಆಗುತ್ತೆ. ಬಹಳ ಮುಖ್ಯವಾಗಿ ಸ್ವಪ್ನೇಶ್ವರಿ ಆರಾಧನೆಯನ್ನು ಮಾಡುವ ಕುಂಭರಾಶಿಯವರಿಗೆ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ, ನೆಗೆಟಿವ್ ಎನರ್ಜೀಸ್ ಕಡಿಮೆ ಆಗುತ್ತೆ. ಯಾವ ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ, ಯಾವ ರೀತಿಯಲ್ಲಿ ನೋಡಿ. ನಾನು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಇದರಲ್ಲೇ ಹೇಳಿದ್ದೆ, ನಿಮ್ಮ ಕನಸುಗಳೇ ನಿಮಗೆ ಶಕ್ತಿಯಾಗೋದು ಹೇಗೆ ಅಂತ. ನಿಮ್ಮ ಪವರೇ ನಿಮ್ಮ ಕನಸು ಅಂತ ಆದರೆ ಹೇಗಾಗುತ್ತೆ, ಹೇಗೆ ಸಾಧ್ಯ? ಅದು ನಿಮ್ಮ ಕನಸೇ ನಿಮಗೆ ಪವರ್ ಆಗಬೇಕು ಅಂತಂದರೆ, ಅಂದರೆ ನಿಮ್ಮ ಶಕ್ತಿಯೇ ನಿಮ್ಮ ಕನಸು ಅಂತ ಆಗಬೇಕು ಅಂದರೆ ಸ್ವಪ್ನೇಶ್ವರಿ ಆರಾಧನೆ ಆಗಬೇಕು. ಯಾಕೆ ಅಂದರೆ ನಿಮ್ಮಲ್ಲಿ ಒಂದು ಇಂಟ್ಯೂಷನ್ ಪವರ್ ಸ್ವಪ್ನೇಶ್ವರಿ ಆರಾಧನೆಯಿಂದ ಜಾಸ್ತಿ ಆಗುತ್ತೆ. ನಾಳೆ ಬೆಳಗ್ಗೆ ಏನಾಗುತ್ತೆ ಆಫೀಸಲ್ಲಿ ನಿಮಗೆ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಅಂಗಡಿಯಲ್ಲಿ ಏನಾಗುತ್ತೆ, ಬಿಸ್ನೆಸ್ಸಲ್ಲಿ ಏನಾಗುತ್ತೆ ನಿಮಗೆ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ನಿಮ್ಮ ಸಂಬಂಧಗಳು, ನಿಮ್ಮ ಮನೆಯಲ್ಲಿ ಏನೇನಾಗಲಿದೆ ನಿಮಗೆ ಗೊತ್ತಿಲ್ಲ.
ಅದೇನಾದರೂ ನಿಮಗೆ ಕನಸಿನ ಸ್ವರೂಪದಲ್ಲಿ ಮುಂಚೆನೇ ಗೊತ್ತಾಗ್ಬಿಟ್ರೆ, ಒಂದು ಇಂಟ್ಯೂಷನ್ ನಿಮಗೆ ಹಿಂಗಾಗ್ಬೋದು, ನಾಳೆ ಬಹುಶಃ ನನಗೆ ಅನಿಸಿಕೆ ಪ್ರಕಾರ ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾಯಿದೆ, ನನಗೆ ತುಂಬ ಇಂಟ್ಯೂಷನ್ ಆಗ್ತಾಯಿದೆ ಅಂತ. ಆ ಇಂಟ್ಯೂಷನ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಸ್ವಪ್ನೇಶ್ವರಿ. ಬಹಳಷ್ಟು ಜನ ಕುಂಭರಾಶಿಯವರಿಗೆ ಏನೋ ಅವರ ತಂದೆ ತಾಯಿ ಆಶೀರ್ವಾದವೋ ಗುರು ಆಶೀರ್ವಾದವೋ ನ್ಯಾಚುರಲ್ ಆಗಿರುತ್ತೆ. ಭಾಳಷ್ಟು ಜನಕ್ಕೆ ನ್ಯಾಚುರಲಾಗಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಏನಾಗ್ಬಿಡುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಕೆಲವರಿಗೆ ದೇವ್ರ ಪೂಜೆ ಪುಣ್ಯ, ಹೋದ ಜನ್ಮದ ಪುಣ್ಯ ಕೆಲವ್ರಿಗೆ ಗೊತ್ತಾಗ್ಬಿಡುತ್ತೆ. ಆದರೆ ನಾನು ಹೇಳ್ತು ಗೊತ್ತಾ, ಪ್ರತಿಯೊಬ್ಬರಿಗೂ ಆ ಶಕ್ತಿ ಇದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಆ ಶಕ್ತಿ ಇದೆ, ಏನಾಗಲಿದೆ ಮುಂದೆ ಅಂತ ತಿಳ್ಕೊಳ್ಳುವ ಶಕ್ತಿ ಇದೆ. ಸ್ವಪ್ನೇಶ್ವರಿ ಆರಾಧನೆ ಭಾಳ ಮುಖ್ಯ. ಇದರಲ್ಲಿ ಸ್ವಪ್ನ ಸ್ವರೂಪದಲ್ಲಿ ಬಂದ್ಬಿಡುತ್ತೆ ನಿಮಗೆ. ನಾಳೆ ಏನಾಗಲಿದೆ ಅನ್ನುವಂಥದ್ದು ಇವತ್ತಿನ ದಿವಸ ರಾತ್ರಿ ಕನಸಿನಲ್ಲಿ ಬಂದುಬಿಟ್ರೆ ಎಷ್ಟು ಅನುಕೂಲ ಅಲ್ವಾ. ಆ ಸಾಧ್ಯತೆ, ಆ ಶಕ್ತಿ ಸ್ವಪ್ನೇಶ್ವರಿ ದೇವಿಗಿದೆ ಶಾಸ್ತ್ರದ ಪ್ರಕಾರ. ಸೊ ಅಷ್ಟೇ ಅಲ್ಲ, ಇನ್ನೂ ಒಂದು ಸ್ವಪ್ನೇಶ್ವರಿ ಆರಾಧನೆ, ನಂಗೆ ಬಹಳ ಜನ ಹೇಳಿದ್ದಾರೆ ಈ ವಿಚಾರ, ಅದರಿಂದ ನಿಮಗೆ ಹೇಳ್ತಾ ಇದ್ದೇನೆ. ಸ್ವಪ್ನೇಶ್ವರಿ ಆರಾಧನೆ ಮಾಡೋದ್ರಿಂದ ನಿಮ್ಮ ಶತ್ರುಗಳು ಯಾರು ಅಂತ ಕನಸಲ್ಲಿ ಗೊತ್ತಾಗೋದು. ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ಅದು ಕನಸಲ್ಲಿ ಗೊತ್ತಾಗ್ಬಿಡುತ್ತೆ. ಯಾರು ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಯಾರ ಹತ್ರ ಹೋಗೋ ನಿಮಗೆ ಗೊತ್ತಾಗ್ಬಿಡುತ್ತೆ ಕನಸಲ್ಲಿ, ಇದು ನಡೀತಾ ಇದೆ ಅಂತ. ಹಾಗಂತ ಹೋಗಿ ಅವ್ರನ್ನ ಕತ್ತಿಗೆ ಪಟ್ಟಿ ಹಿಡ್ದು ಕೊಳ್ಪಟ್ಟಿ ಹಿಡ್ಕೊಂಡು ಜಗಳ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಟ್ಲೀಸ್ಟ್ ನಿಮಗೆ ಯಾರು ನಿಮ್ಮ ಶತ್ರುಗಳು ಅಂತ ಗೊತ್ತಾಗ್ಬಿಡುತ್ತೆ. ಅವರಿಂದ ದೂರ ಇರ್ಬೋದಲ್ಲ. ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ, ನಮ್ಮ ಖಾಲಿ ಚಪ್ಪಲಿ ಹಾಕೊಂಬಿಟ್ರೆ ಆಗೋಯ್ತಲ್ಲ, ಸೂಪರ್. ನಿಮ್ಮ ರಕ್ಷಣೆ ನೀವು ಮಾಡ್ಕೊಂಡ್ರೆ ಆಗೋಯ್ತು. ನಿಮ್ಮ ಸೂಕ್ಷ್ಮ ಶರೀರದ ರಕ್ಷಣೆ ನಿಮಗೆ ತುಂಬ ಅನುಕೂಲ ಅಲ್ವೇ. ಸೊ ಇದನ್ನು ನೀವು ಗಮನಿಸಿ ನೆಗೆಟಿವ್ ಎನರ್ಜೀಸಿಂದ ಅಥವಾ ಕೆಟ್ಟ ಶಕ್ತಿಗಳಿಂದ ದೂರ ಆಗ್ಬೋದಲ್ಲ. ನಿಮಗೆ ಕನಸಿನಲ್ಲಿ ಸ್ಪಷ್ಟವಾಗಿ ಇಂಥವ್ರು ನಿಮ್ಮ ಶತ್ರುಗಳು, ಇಂಥವ್ರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಇಂಥವರಿಂದ ನಿಮಗೆ ತೊಂದರೆ ಇದೆ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಅವರಿಂದ ದೂರ ಇರ್ತೀರಿ, ಅವರೊಟ್ಟಿಗಿನ ವ್ಯವಹಾರಗಳಿಂದ ದೂರ ಇರ್ತೀರಿ, ನೀವು ಚೆನ್ನಾಗಿರ್ತೀರಿ, ಸ್ವಸ್ಥವಾಗಿರ್ತೀರಿ, ರಕ್ಷಣೆಯಲ್ಲಿರ್ತೀರಿ. ಅದಕ್ಕೆ ನೀವು ಕುಂಭರಾಶಿಯರು ಸ್ವಪ್ನೇಶ್ವರಿ ಆರಾಧನೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಈಗ ಪ್ರಾಕ್ಟಿಕಲ್ಲಾಗಿ ಚೆನ್ನಾಗಿ ನಿದ್ರೆ ಬರುತ್ತೆ, ತುಂಬ ಚೆನ್ನಾಗಿ ಕೆಟ್ಟ ಕನಸುಗಳು ಯಾವುದು ಬೀಳೋದೇ ಇಲ್ಲ, ತುಂಬ ಚೆನ್ನಾಗಿರ್ಬೋದು ನಾನು ಎಲ್ಲ ರೀತಿಯಲ್ಲಿ ಕಾನ್ಸಂಟ್ರೇಷನ್ ಪವರ್ ಚೆನ್ನಾಗಿ ಒಳ್ಳೆ ಸಾಧನೆ ಮಾಡ್ತೀನಿ ಅಂತ ಅಂದ್ರೆ ಅದು ಒಂದು ಕಡೆ. ಅದು ಪ್ರಾಕ್ಟಿಕಲ್ಲಾಗಿ ಇದು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ಮುಂದೆ ಏನಾಗಲಿದೆ ಅನ್ನುವಂಥ ಅಂದಾಜು ಒಂದು ಚಿಟಿಕೆ ಸಿಕ್ಬಿಟ್ರು. ಈಗ ನೀವು ಭಾಳ ಜನ ಅನ್ಕೊಂತಿರಲ್ಲ, ಬಂಗಾರದ ರೇಟ್ ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾನು 3,000 ಇದ್ದಾಗ ತೊಗೊಂಡ್ಬಿಡ್ತಿದ್ದೆ ಅಂತ ಅನ್ಕೊಂತಿರಲ್ವಾ. ಈ ಶೇರ್ ಏನಾದ್ರು ಜಾಸ್ತಿ ಆಗುತ್ತೆ ಅಂತ ಗೊತ್ತಿದ್ದು ನಾನು ಯಾವಾಗಲೂ ಇನ್ವೆಸ್ಟ್ ಮಾಡಿಬಿಡ್ತಿದ್ದೆ. ಈ ಸೈಟ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಿದ್ರೆ ನಂಗೆ ಅವಾಗೆಲ್ಲ ಕೇಳೋರ ಗತಿ. ನಾನು ಸುಮಾರು ಕೇಳಿದ್ರೆ ನಾನೇ ಬೇಡ ಅಂತಿದ್ದೆ, ಈ ನೋಡಿ ಇಷ್ಟೆಲ್ಲ ರೇಟ್ ಈ ಸೈಟ್ಗೆ, ಆವಾಗ ನಾನು ಮನ್ಸು ಹೊಡ್ರೆ ತೊಗೊಂಡ್ಬಿಡ್ಬೋದಾಗಿತ್ತು. ಎಷ್ಟೋ ಸಲ ಅನ್ಕೊಂತೀರಲ್ವಾ. ಆ ಶಕ್ತಿ ಯಾಕೆ ಬರಲ್ಲ ನಿಮಗೆ, ಆ ಇಂಟ್ಯೂಷನ್ ಯಾಕೆ ಬರಲ್ಲ ನಿಮಗೆ, ಯಾಕೆ ನೀವು ಅಲ್ಲಿ ತಗೊಳ್ಳಿಲ್ಲ, ಯಾಕೆ ಬೇಡ ಅಂದರೆ ನೀವು ನಿಮ್ಮಲ್ಲೇನಾದ್ರು ಆ ಇಂಟ್ಯೂಷನ್ ಬಂದ್ಬಿಟ್ಟು ತಗೋ ಇದು ಬೇಕಾಗುತ್ತೆ ನನಗೆ ಅಂತ ಒಳಗಡೆ ಮನಸ್ಸು ನಿಮಗೆ ಹೇಳಿದರೆ, ಪಾಸಿಟಿವ್ ಆಗಿ ಹೇಳಿದರೆ ನಿಮಗೆ ತೊಂದರೆ ಇರಲಿಲ್ಲ. ಇದು ಈ ಶಕ್ತಿಯನ್ನು ಅದ್ಭುತವಾಗಿ ಮುಂದೆ ಆಗುವುದನ್ನೇ ತಿಳಿದುಕೊಳ್ಳುವ ಶಕ್ತಿಯನ್ನು ನಿಮಗೆ ಸ್ವಪ್ನೇಶ್ವರಿ ದೇವಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅದ್ಭುತವಾದಂಥ ಸಿಂಪಲ್ ವಿಶೇಷ ಪರಿಹಾರವನ್ನು ಈಗ ಹೇಳ್ತೇನೆ ನಾನು ಕುಂಭರಾಶಿಯವರಿಗೆ. ಕೆಟ್ಟ ಕನಸುಗಳು ಬೀಳಬಾರದು ಅಥವಾ ತಕ್ಷಣಕ್ಕೆ ಪರಿಹಾರ ಸಿಗಬೇಕು ಅಂದರೆ ಸಿಂಪಲ್ ಪರಿಹಾರ ನಾನು ಹೇಳ್ತಕ್ಕಂಥದ್ದು ಒಂದಿದೆ. ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಅದು ಕೆಲಸ ಮಾಡುತ್ತದು. ನಿಮಗೆ ರಾತ್ರಿ ಮಲ್ಕೊಂಡಾಗ ಕೆಟ್ಟ ಕನಸು ಬಿತ್ತು, ರಪ್ ಅಂತ ಎಚ್ಚರ ಆಯಿತು ಅಂತ ಅಂದ್ಕೊಳ್ಳಿ. ಭಾಳ ಸಿಂಪಲ್ಲಾಗಿ ನೀವು ಮಾಡಬೇಕಾಗಿರೋದು, ನೀವು ಯಾವ ಕಡೆ ಕಾಲು ಹಾಕ್ಕೊಂಡು ಮಲ್ಕೊಂಡಿದ್ರಲ್ಲ ಆ ಕಡೆ ತಲೆ ಹಾಕ್ಕೊಂಡು ಮಲ್ಕೊಳ್ಳಿ, ಯಾವ ಕಡೆ ತಲೆ ಹಾಕ್ಕೊಂಡು ಮಲ್ಕೊಂಡಿದ್ರಲ್ಲ ಆ ಕಡೆ ಕಾಲು ಹಾಕ್ಕೊಂಡು ಮಲ್ಕೊಳ್ಳಿ. ಉಲ್ಟಾ ನೀವು ಏನು ಮಲ್ಕೊಂಡಿದ್ರೋ ಈಗ ಪೂರ್ವಕ್ಕೆ ತಲೆ ಹಾಕಿ ಪಶ್ಚಿಮಕ್ಕೆ ಕಾಲು ಹಾಕೊಂಡು ಮಲ್ಕೊಂಡಿದ್ರಿ, ರಪ್ ಅಂತ ಎಚ್ಚರಾದಿ ಭಯಕ್ಕೆ ಆಗ್ತಾ ಇದೆಯಾ, ಪಶ್ಚಿಮಕ್ಕೆ ತಲೆ ಹಾಕ್ಕೊಂಡು ಪೂರ್ವಕ್ಕೆ ಕಾಲು ಹಾಕೊಂಡು ಮಲ್ಕೊಂಬಿಟ್ರೆ ಆಗೋಯ್ತು. ಜಸ್ಟ್ ಸಿಂಪಲ್ ವರ್ಷ ಮಲ್ಕೊಂಬಿಟ್ರೆ ಆಗೋಯ್ತು. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಟ್ರೈ ಮಾಡಿ ನೋಡಿ. ಯಾವಾಗ ಕೆಟ್ಟ ಕನಸು ಬಿದ್ದು ಬೆಚ್ಚ ಬಿದ್ದಿದಾಗಾದರೂ ಇದೊಂದು ಸಿಂಪಲ್ಲಾಗಿ ಟ್ರೈ ಮಾಡಿ. ಮೊದಲನೇದು. ಎರಡನೇ ಸಿಂಪಲ್ ಪರಿಹಾರ, ಯಾವಾಗಲೂ ಸಹ ಮನೆ ಒಳಗಡೆ ನೀವೇನು ಬೆಳಗ್ಗೆ ಕೆಲಸಕ್ಕೋ ಬಿಸ್ನೆಸ್ಗೋ ಏನಕ್ಕೆ ಒಳಗೆ ಹೋಗ್ತೀರಾ, ಸಂಜೆ ರಾತ್ರಿ ಮನೆ ಒಳಗೆ ಬರ್ತೀರಾ. ಸಂಜೆ ರಾತ್ರಿ ಮನೆ ಒಳಗೆ ಬಂದಾಗ ಸೀದಾ ಮನೆ ಒಳಗೆ ಬಂದುಬಿಡಬಾರ್ದು, ಕೈಕಾಲು ತೊಳ್ಕೊಂಡು ಮನೆ ಒಳಗೆ ಬರಬೇಕು. ಯಾರಿಗೆ ಮನೆ ಒಳಗಡೆ ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಬರುವ ಅವಕಾಶ ಇಲ್ಲ ಅಂಥವ್ರು ಸೀದಾ ಮನೆ ಒಳಗಡೆ ಬಂದ್ಮೇಲೆ ಸೀದಾ ಫಸ್ಟ್ ಬಾತ್ರೂಮ್ಗೆ ಹೋಗ್ಬಿಟ್ಟು ಕೈಕಾಲು ತೊಳ್ಕೊಂಡು ಅಲ್ಲಿ ಒಂದು ನಾಟಿ ಹಸುವಿನ ಗಂಜಲ ಇಟ್ಕೋಬೇಕು ಒಂದು ಸ್ವಲ್ಪ, ಆಯಿತಾ. ಅದೀಗ ನಿಮಗೆ ಯಾವತ್ತಿಗೂ ಹಾಳಾಗದೇ ಇರತಕ್ಕಂಥ ನಾಟಿ ಹಸುವಿನ ಗಂಜಲ ಸಿಗುತ್ತೆ, ಅರ್ಕ ಅಂತ ಹೇಳ್ತಾರೆ, ಗೋಮೂತ್ರ ಅರ್ಕ ಅಂತ. ಅದನ್ನು ಒಂದು ಬಕೆಟ್ ನೀರಿಗೆ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಆ ಬಕೆಟ್ ನೀರಿನಲ್ಲೇ ಕೈಕಾಲು ಮುಖ ತೊಳ್ಕೊಂಡು ತಲೆಗೆ ಒಂದು ಸ್ವಲ್ಪ ಸಿಂಪಡಿಸ್ಕೊಳ್ತಕ್ಕಂಥದ್ದು ಅತ್ಯುತ್ತಮ. ಅದರ ನಂತರನೇ ಮುಂದೆ ಏನಿದ್ರು ಸಹ ಮಾಡ್ತಕ್ಕಂಥದ್ದು. ಹಾಗೂ ಮೂರನೇದಾಗಿ ಈ ಕೆಟ್ಟ ಕನಸುಗಳು ಬೀಳ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ಆರಾಧನೆ ಮಾಡ್ಕೊಳ್ತಕ್ಕಂಥ ಸ್ವಪ್ನೇಶ್ವರಿ ಮಂತ್ರವನ್ನು ನಾನು ಇವಾಗ ಹೇಳ್ತೇನೆ ನಿಮಗೆ, ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಈ ಮಂತ್ರವನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ
ಕೈಕಾಲು ಮುಖ ತೊಳ್ಕೊಂಡು ಬಂದು ನೀವು ಹಾಸಿಗೆಯಲ್ಲಿ ಕೂತ್ಕೊಂಡ್ರು ಹಾಸಿಗೆಯಲ್ಲಿ ಕೂತ್ಕೊಂಡರು ಒಂದು ಕೂತ್ಕೊಂಡು ಶ್ರದ್ಧೆಯಿಂದ ಕೇಳಬೇಕು ಅದನ್ನು. ಆ ಮಂತ್ರವನ್ನು ಮಿನಿಮಮ್ ಒಂದು 54 ಬಾರಿಯೋ 28 ಬಾರಿಯೋ 108 ಬಾರಿಗೆ ಆದರೆ ಸಾಧ್ಯ ಆದರೆ ಅದನ್ನು ಕೇಳಿಸ್ಕೊಳ್ತಕ್ಕಂಥ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮ್ಮಲ್ಲಿ ಲುಪ್ತವಾಗಿ ಅಂದರೆ ನಿಮ್ಮಲ್ಲಿ ಸೇರ್ಕೊಳ್ತದೆ. ಅದ್ಭುತವಾಗಿ ಅಮ್ಮನವರ ಶಕ್ತಿ ನಿಮ್ಮ ಸುತ್ತಲೂ ಒಂದು ಆರಾ ತುಂಬ ಚೆನ್ನಾಗಿ ಜನರೇಟ್ ಮಾಡ್ತದೆ. ಇದಕ್ಕೂ ಪವರ್ಫುಲ್ ಆಗಿರ್ತಕ್ಕಂಥ ಸ್ವಪ್ನೇಶ್ವರಿ ಆರಾಧನೆ ಬೇಕು ಅಂತಂದರೆ ನಾವೇ ಮಾಡ್ತಾ ಇರ್ತಕ್ಕಂಥ ಸ್ವಪ್ನೇಶ್ವರಿ ಹೋಮ. ಏಪ್ರಿಲ್ 17ನೇ ತಾರೀಕು ಅಮಾವಾಸ್ಯೆ ಶುಕ್ರವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಮಹಾ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಸ್ವಪ್ನೇಶ್ವರಿ ಮಂತ್ರ ನಾನೀಗ ಮುಂದೆ ಹೇಳಲಿದ್ದೇನೆ. ಇದೇ ಮಂತ್ರದಿಂದ ಹೋಮವನ್ನು ಮಾಡ್ತೇವೆ, ಅದು ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳಿಂದ. ಅಮಾವಾಸ್ಯೆ ಪರ್ವದಿನ ಶುಕ್ರವಾರ, ಅಮ್ಮನವರ ವಾರ, ಅಮಾವಾಸ್ಯೆ ಪವರ್ಫುಲ್ಲಾಗಿ ಎರಡರ ಕಾಂಬಿನೇಷನ್ ತುಂಬ ಅದ್ಭುತವಾಗಿದೆ. ಶುಕ್ರವಾರ ಅಮಾವಾಸ್ಯೆ ಬಂದಿರತಕ್ಕಂಥದ್ದು ಹಾಗೂ ವಿಶೇಷವಾಗಿ ದೇವಿಯ ಆರಾಧನೆ, ಅದು ಸ್ವಪ್ನೇಶ್ವರಿ ಆರಾಧನೆ ಮಾಡಿ ವಿಶೇಷವಾಗಿರತಕ್ಕಂತಹ ಒಂದು ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಕೃಷ್ಣ ಕೀಲಕ ರತ್ನ ಇದೆಯಲ್ಲ, ಭಾಳ ಪವರ್ಫುಲ್ ಆಗಿರತಕ್ಕಂಥ ರತ್ನ ಇದು. ಇದು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿಬಿಟ್ರೆ ಒನ್ಸ್ ನಿಮಗೆ ಯಾವುದೇ ರೀತಿಯಲ್ಲಿ ಒಮ್ಮೆ ನಿಮ್ಮ ಶರೀರಕ್ಕೆ ಇದು ಅನುಗುಣವಾಗಿ ಇದಾಗ್ಬಿಟ್ರೆ ಮತ್ತೆ ಪುನಃ ಅದು ಯಾವುದೇ ನೆಗೆಟಿವ್ ಎನರ್ಜಿ ನಿಮ್ಮ ಇದಕ್ಕೆ ಬರ್ದಿರಂಗೆ ನೋಡ್ಕೊಳ್ಳುತ್ತೆ, ಅಷ್ಟು ಶಕ್ತಿಯುತವಾಗಿರತಕ್ಕಂಥದ್ದು. ಈ ಒಂದು ಕೃಷ್ಣ ಕೀಲಕ ರತ್ನವನ್ನು ಅಮಾವಾಸ್ಯೆ ಶುಕ್ರವಾರದ ದಿವಸ ಸ್ವಪ್ನೇಶ್ವರಿ ಹೋಮ, ಮಹಾ ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿದಾಗ, ಇನ್ನು ಹಲವಾರು ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಇರಬಹುದು, ಏನು ಕಾಳಿಕಾ ದುರ್ಗಾ ಪರಮೇಶ್ವರಿದೊಂದು ವಿಶೇಷವಾದ ಹೋಮ ಮಾಡ್ತಾ ಇದ್ದೇವೆ. ಇನ್ನೂ ಹಲವಾರು ಹೋಮಗಳಿದೆ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಎಲ್ಲ ಇದೆ. ಬಟ್ ವಿಶೇಷವಾಗಿ ನಾನು ಹೇಳುವಂಥದ್ದು ಸ್ವಪ್ನೇಶ್ವರಿ ಹೋಮದಲ್ಲಿ ಶುಕ್ರವಾರ ಅಮಾವಾಸ್ಯೆ ದಿವಸ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದಾಗಿರ್ತದೆ. ಸೊ ಈ ಒಂದು ಕೃಷ್ಣ ಕೀಲಕ ರತ್ನವನ್ನು ನೀವು ನಿಮ್ಮ ತಲೆ ದಿಂಬು ಕೆಳಗಡೆ ಹಿಂಗೆ ನಿಲ್ಲಿಸ್ಕೊಂಡಂತೂ ಇಡಕಾಲ ಚುಚ್ಕೊಂಡ್ಬಿಡ್ತದೆ, ಹಿಂಗೆ ಮಲಗಿಸ್ಕೊಂಡು ಇಡಬೇಕಷ್ಟೇ. ಸೊ ಇದು ನಿಮ್ಮ ತಲೆ ದಿಂಬು ಕೆಳಗಡೆ ಇದನ್ನು ಇಟ್ಕೊಂಡು ಮಲ್ಕೊಂಬಿಟ್ರೆ ಸಾಕು. ನಿಮ್ಮ ಇಡೀ ಬಾಡಿ ಆರಾ ಕ್ಲೆನ್ಸಿಂಗ್ ಅಂತಾರೆ ಅದನ್ನ. ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ಯಾವುದೇ ಕೆಟ್ಟ ಕನಸುಗಳು ನಿಮಗೆ ಬೀಳೋದು. ಯಾಕೆಂದರೆ ಸ್ವಪ್ನೇಶ್ವರಿ ಮಂತ್ರದಲ್ಲಿ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನ ಆಗಿರುತ್ತೆ. ಇದನ್ನು ನಿಮಗೆ ರಾತ್ರಿ ಕೆಟ್ಟ ಕನಸುಗಳು ಬಿದ್ದು ಬೆಚ್ಚಿ ಬೀಳತಕ್ಕಂಥದ್ದನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇರಬಹುದು. ಅಷ್ಟೇ ಅಲ್ಲದೆ ನಾನು ಆಗಲೇ ನಿಮಗೆ ಈಗ ವಿಡಿಯೋದಲ್ಲಿ ತಿಳಿಸಿದಂತೆ ಸ್ವಪ್ನೇಶ್ವರಿ ಅನುಗ್ರಹ ನಿಮ್ಮೊಟ್ಟಿಗೆ ಯಾವಾಗಲೂ ಇರುವಂತೆ ನೋಡಿಕೊಳ್ಳುವ ಅದ್ಭುತವಾದ ಶಕ್ತಿ ಇದು. ಒಂದು ರೂಲ್ ನೀವು ನೆನಪಿಟ್ಕೊಳ್ಬೇಕು, ಒಬ್ಬರದು ಇನ್ನೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ಬಾರ್ದು. ಒಂದು ರಾತ್ರಿ ನೀವು ಈಗ ಸಂಕಲ್ಪ ಸೇವೆ ಕೊಟ್ಟು ನಿಮ್ಮ ಹೆಸರು ಕೊಟ್ಟು ಇದನ್ನು ನಾನು ನಿಮಗೆ ಕಳಿಸ್ಕೊಡ್ತೇನೆ. ಯಾಕಂದರೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮ ಲೈವ್ ನೋಡ್ತಾರೆ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣ ಕೀಲಕ ರತ್ನವನ್ನು ಕಳಿಸ್ಕೊಡ್ತೇನೆ ನಿಮಗೆ. ಇದನ್ನು ನಿಮಗೆ ಸಿಕ್ಕಿದ ನಂತರ ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ತಲೆದಿಂಬು ಕೆಳಗಡೆ ಇದನ್ನು ಇಟ್ಕೊಂಡು ನೀವು ಮಲ್ಕೊತೀರಾ ಅಂತ ಆದರೆ ಒಂದು ರಾತ್ರಿ ನೀವು ಮಲಗಿದ್ರು ಸಾಕು. ನೆಕ್ಸ್ಟ್ ಡೇಯಿಂದ ನೀವು ಇದನ್ನು ಇನ್ನೊಬ್ರಿಗೆ ಕೊಡುವಂಗಿಲ್ಲ. ಇದನ್ನು ಇಟ್ಕೊಂಡು ನಾನು ಮಲಗಿದ್ದೆ, ನಂಗೆ ಒಳ್ಳೆ ನಿದ್ದೆ ಬಂತು, ಎಲ್ಲ ಚೆನ್ನಾಗಾಯಿತು, ಅಥವಾ ಕನಸಲೆಲ್ಲ ಚೆನ್ನಾಗಿದಾಯಿತು, ಹಂಗೆ ಹಿಂಗಾಯಿತು ಅಂತ ಹೇಳ್ಬಿಟ್ಟು ಹೆಂಡತಿ ಗಂಡಂಗೆ ಕೊಟ್ಟಲು, ಗಂಡ ಹೆಂಡತಿಗೆ ಕೊಟ್ಟ, ಇಬ್ಬರು ಸೇರಿ ಮಕ್ಕಳಿಗೆ ಕೊಟ್ಟರು, ಅಥವಾ ಅಕ್ಕಂಗೆ ಕೊಟ್ಟರು, ಅಣ್ಣಂಗೆ ಕೊಟ್ಟರು, ತಂಗಿಗೆ ಕೊಟ್ಟರು, ಅಕ್ಕಂಗೆ ಕೊಟ್ಟರು, ಇಲ್ಲ, ಒಬ್ಬರದು ಇನ್ನೊಬ್ರಿಗೆ ಕೊಡೋಂಗಿಲ್ಲ. ನಿಮ್ಮ ಆರಾ, ನಿಮ್ಮ ಸೂಕ್ಷ್ಮ ಶರೀರ, ಅದಕ್ಕೆ ಇದು ನಿಮಗೆ ಅಡ್ಜಸ್ಟ್ ಆಯ್ತು ಅಂದ್ರೆ ನಿಮಗೆ ಒಂದು ಸಲ ನೀವು ನಿಮ್ಮ ತಲೆ ಕೆಳಗಡೆ ದಿಂಬಿಟ್ಕೊಂಡು ಮಲ್ಕೊಂಬಿಟ್ಟು ನೀವೇ ಮಾಡ್ಕೋಬೇಕು. ಸೊ ನೀವೇ ಇಟ್ಕೋಬೇಕು, ಅದನ್ನು ಇನ್ನೊಬ್ಬರಿಗೆ ಕೊಡುವಂತಿಲ್ಲ. ಆವಾಗ ದುಸ್ವಪ್ನಗಳು ಹೆಚ್ಚಾಗ್ಬಿಡುತ್ತೆ, ಬೇರೆ ರೀತಿ ಆಗುತ್ತೆ. ಸೊ ಅದರಿಂದ ನೀವು ಇದನ್ನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು ವಿಳಾಸ ಅಷ್ಟೇ ಗೊತ್ತಿದ್ರು ಪರವಾಗಿಲ್ಲ, ವಾಟ್ಸಪ್ ಮಾಡ್ಕೊಳ್ಬಹುದು. ಶುಕ್ರವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಇಡೀ ಹೋಮ, ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡಬಹುದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಹಾಗೂ ಈ ಕೃಷ್ಣ ಕೀಲಕ ರತ್ನ ನಿಮಗೆ ಕಳಿಸ್ಕೊಡ್ತೇನೆ. ನಿಮ್ಮ ಕೈಯಲ್ಲಿ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸುವಂಥದ್ದು ಸೋಮವಾರ ಕಳಿಸುವಂಥ ಪ್ರಯತ್ನ ಮಾಡ್ತೇವೆ. ಸೊ ಯಾಕಂದರೆ ಶುಕ್ರವಾರ ಆದಮೇಲೆ ಶನಿವಾರ ಭಾನುವಾರ ರಜೆ ಇರ್ತದೆ. ಸೊ ಸೋಮವಾರ ಕಳಿಸ್ಕೊಟ್ರೆ ನಮಗೆ ಅನುಕೂಲ ಅನ್ನೋ ರೀತಿಯಲ್ಲಿ, ಸಾಧ್ಯವಾದರೆ ಮುಂಚೆ, ಇಲ್ಲ ಅಂದರೆ ಸೋಮವಾರ ಅಂತೂ ಕಳಿಸ್ಕೊಟ್ಬಿಡ್ತೇವೆ. ಸೊ ಇದನ್ನು ನಿಮ್ಮ ಕೈ ಸೇರಿದ ನಂತರ ಇದು ನೀವು ನಿಮ್ಮ ತಲೆ ದಿಂಬು ಕೆಳಗಡೆ ಇಟ್ಕೊಂಡು ನಿದ್ರೆ ಮಾಡ್ತಕ್ಕಂಥದ್ದು ಪ್ರತಿ ದಿವಸ. ಇದನ್ನು ನೀವು ರೂಢಿ ಮಾಡಿಟ್ಕೊಂಬಿಡಿ ಇದನ್ನು ನೀವೇ. ಇಲ್ಲ ನಿಮ್ಗೆ ಇನ್ನೊಬ್ರಿಗೂ ಬೇಕು, ಮತ್ತೊಬ್ರಿಗೂ ಬೇಕು ಅಂದರೆ ಯಾರ್ಯಾರಿಗೆ ಬೇಕು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಒಬ್ರದ್ದು ಇನ್ನೊಬ್ರಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಗಿಲ್ಲ, ಒಬ್ರಿಗೆ ಇನ್ನೊಬ್ರಿಗೆ ಕೊಡೋಂಗಿಲ್ಲ, ನಿಮ್ಮದು ನೀವೇ ಇಟ್ಕೊಳ್ಬೇಕು ಇದನ್ನು. ಇದು ನಿಮಗೆ ರಕ್ಷಾ ಕವಚವಾಗಿ
ತುಂಬ ಚೆನ್ನಾಗಿ ಕೆಲಸ ಮಾಡಲಿದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ವಾಟ್ಸಪ್ ಮಾಡಿಕೊಂಡು ವಿವರವನ್ನು ಪಡ್ಕೊಳ್ಳಿ, ಸಂಕಲ್ಪ ಸೇವೆಗೆ ಹೆಸರನ್ನ ಕೊಟ್ಕೊಳ್ಳಿ. ಅಷ್ಟೇ ಅಲ್ಲ, ಈಗ ನಾನೀಗ ಆ ಮಂತ್ರವನ್ನು ಹೇಳ್ತೇನೆ, ನೀವು ಪ್ರತಿದಿನ ಆ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಸಾಕು, ನಿಮಗೆ ಅದ್ಭುತವಾಗಿ ಸ್ವಪ್ನೇಶ್ವರಿ ಅನುಗ್ರಹ ನಿಮಗೆ ಖಂಡಿತವಾಗಿ ಸಿಗ್ತದೆ. ಬನ್ನಿ ಮಂತ್ರವನ್ನು ಶುರು ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನೆನಪಿಟ್ಟುಕೊಂಡು ಪ್ರತಿಯೊಬ್ಬ ನಿಮ್ಮ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಲಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವರಾಭಯೇ ಪದ್ಮಯುಗಂ ದಧಾನಾಂ ಕರೈಶ್ಚತುರ್ಭಿಃ ಕನಕಾಸನಸ್ಥಾಂ ಪೀತಾಂಬರಾಂ ಶಾರದ ಚಂದ್ರಕಾಂತಿಂ ಸ್ವಪ್ನೇಶ್ವರೀಂ ನೌಮಿ ವಿಭೂಷಣಾಢ್ಯಾಂ. ಓಂ ಶ್ರೀಂ ಸ್ವಪ್ನೇಶ್ವರೀ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರೀ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರೀ ಕಾರ್ಯಂ ಮೇ ವದ ಸ್ವಾಹಾ.